ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಒಲವು ಮೂಡಿದಾಗ ಅಧ್ಯಾಯ 8. ಕತೆ ಹೇಗಿದೆ ಕೇಳಿ. ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಅಪ್ಪನ ಪ್ರೀತಿ ಮರಳಿ ಪಡೆದ ಸಂತೋಷ ಪಾರಿಯ ಅನುಪಸ್ಥಿತಿಯನ್ನು ಕೊಂಚ ಮರೆಸಿತ್ತು ಅದ್ವೈತ್ಗೆ. ಮರುದಿನ ಅಪ್ಪ ಆಫೀಸ್ಗೆ ಹೋಗ್ತಾರೆ ಅನ್ನೋದು ತಿಳಿದು ಅಂದೇ ಮ್ಯಾನೇಜರ್ಗೆ ಕಾಲ್ ಮಾಡಿ ಪಾರ್ವತಿಗೆ ಅಂತ ಒಂದು ಹುದ್ದೆ ರೆಡಿ ಮಾಡಿಸ್ತಾನೆ. ಜೊತೆಗೆ ಇಷ್ಟು ದಿನ ಆಕೆ ಏನು ಮಾಡ್ತಿದ್ಲು ಅನ್ನೋ ವಿಷಯ ತಂದೆ ಗಮನಕ್ಕೆ ಬರಬಾರ್ದು ಅಂತ ಕೂಡ ಎಚ್ಚರಿಕೆ ಕೊಡ್ತಾನೆ. ಇತ್ತ ಆಶ್ರಮಕ್ಕೆ ಬಂದ ಪಾರಿಯ ಮನಸ್ಸು ಎಲ್ಲೋ ಕಳೆದು ಹೋಗಿರುತ್ತೆ. ಇಷ್ಟು ದಿನ ಅವಳಾಗಲಿ ಇದ್ದ ಮಕ್ಕಳೆಲ್ಲ ಅವಳನ್ನು ಪ್ರೀತಿಯಿಂದ ಮಾತನಾಡಿಸುವಾಗ ವಾಸ್ತವಕ್ಕೆ ಬಂದವಳು ತನ್ನ ಮನಸ್ಸು ಹತೋಟಿಯಲ್ಲಿ ಇಡೋಕೆ ಸಫಲ ಆಗ್ತಾಳೆ. ಎಷ್ಟು ದಿನದವರೆಗೂ ಹೀಗೆ ಮಾಡೋಕೆ ಸಾಧ್ಯ? ರಾಮರಾಯರು ಕೂಡ ಪಾರಿಯ ಜೊತೆ ಕೂತು ಮಾತಾಡ್ತಾರೆ ಎಷ್ಟೋ ಹೊತ್ತಿನವರೆಗೂ. ರಾತ್ರಿ ಊಟ ಮುಗಿಸಿಕೊಂಡು ಮಲಗಿದ ಪಾರಿಗೆ ನಿದ್ದೆಯ ಸುಳಿವೇ ಇಲ್ಲ. ಈಗೊಂದಷ್ಟು ದಿನದಿಂದ ಅದ್ವೈತ್ ಜೊತೆಗೆ ಇದ್ದು ಸುಳಿವೇ ಇರದಂತೆ ಅವನಿಗೆ ಮನದಲ್ಲಿ ಜಾಗ ಕೊಟ್ಟಿರ್ತಾಳೆ. ಅವನ ಕಾಡುವಿಕೆಯಲ್ಲಿ ಕೂಡ ತನ್ನ ಕಾಯುವಿಕೆಗೆ ಸೋತು ಮನೆ ಸೋತಿರ್ತಾಳೆ. ತನ್ನ ಪ್ರಾಣ ಕಾಪಾಡೋಕೆ ಅವನು ಹೊಡೆತ ತಿಂದಿದ್ದು ಕಣ್ಣಾರೆ ಕಂಡ ಮೇಲೆ ಅವನ ಮೇಲಿನ ನವಿರು ಭಾವನೆಗಳಿಗೆ ಪ್ರೀತಿ ಎಂಬ ನಾಮಕರಣ ಮಾಡ್ತಾಳೆ. ಬಾಯಿ ಬಿಟ್ಟು ಅಷ್ಟು ಪ್ರೀತಿಸ್ತೀನಿ, ನಿನಗೋಸ್ಕರ ಏನೇನೋ ಮಾಡ್ತೀನಿ ಅನ್ನೋರ ಸಾಲಿನಲ್ಲಿ ವಿಭಿನ್ನವಾಗಿ ಕಾಣಿಸ್ತಾನೆ ಅದ್ವೈತ್. ಮೊದಲ ಬಾರಿಗೆ ತನ್ನಲ್ಲಿ ಉದಿಸಿದ ಭಾವನೆಗಳಿಗೆ ಸ್ಪಂದಿಸ್ತಾಳೆ. ತನಗೋಸ್ಕರ ನೋವು ತಿಂದವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾಳೆ. ಭಾವನೆಗಳ ತನ್ನಲ್ಲಿ ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಾನೆ ಇರೋಳಿಗೆ ಅದ್ವೈತ್ ಆಡೋ ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅನ್ನೋ ಮಾತು ಗಾಳಿಯಲ್ಲಿ ಹಾರೋಕೆ ರೆಕ್ಕೆ ನೀಡುತ್ತೆ. ಯಾವಾಗಲೂ ತನ್ನ ಕಾಡುವವನ ತಾನು ಕಾಡೋಕೆ ಮುಂದಾಗ್ತಾಳೆ. ಅದರ ಮೊದಲ ಹಂತವೇ ಪ್ರೀತಿ ಮಾಡೋದು ಹೇಗೆ ಎಂದು ಕೇಳೋದು. ಅವನ ಮಾತು ಕೇಳಿದಾಗ ಅವನ ಮುಖದಲ್ಲಿ ಆದ ಬದಲಾವಣೆ ಏನೋ ಖುಷಿ ತರುತ್ತೆ ಪಾರಿಗೆ. ಬೇಕೆಂದೇ ಸನಿಹಕ್ಕೆ ಕರೆಯುವವನ ಆಟ ತಿಳಿದವಳು ಕಷ್ಟಪಟ್ಟು ತನ್ನ ತಾನು ತಡಿತಾಳೆ. ಎಲ್ಲಿ ಅವನ ಸನಿಹಕ್ಕೆ ಸೋತರೆ ಅನ್ನೋ ಅಂಜಿಕೆ. ಇಷ್ಟು ದಿನ ಅವ ಕಾಡಿದ್ದಕ್ಕೆ ಕೊಂಚ ಸಮಯ ತಾನು ಕಾಡಬೇಕು ಅನ್ನೋ ಆಸೆ. ತನ್ನೆಲ್ಲ ಭಾವನೆಗಳಿಗೆ ಅಕ್ಷರ ರೂಪ ಕೊಡ್ತಾಳೆ. ದಿನಗಳು ಉರುಳಿತ್ತು. ದಿನ ಕೆಲಸಕ್ಕೆ ಹೋಗಿ ಬರೋ ಪಾರಿ ಅಪ್ಪಿತಪ್ಪಿಯೂ ಅದ್ವೈತ್ ಮನೆ ಕಡೆಗೆ ಹೋಗಿರಲಿಲ್ಲ. ಅದ್ವೈತ್ ಇರದೆ ಮೊದಲನೇ ದಿನ ಆಫೀಸ್ಗೆ ಕಾಲಿಟ್ಟಾಗ ಅವಳ ಕಿವಿಗೆ ಬಿದ್ದ ಮಾತು ಅವಳೆಲ್ಲ ಭಾವನೆಗಳ ಅವಳೇ ಕೊಲ್ಲುವಂತೆ ಮಾಡಿತ್ತು. ರಿಸೆಪ್ಷನ್ನಲ್ಲಿ ಕೆಲಸ ಮಾಡೋ ಅನ್ವಿ ಇನ್ನೊಬ್ಬ ಕೊಲೀಗ್ ಸಹನಾ ಜೊತೆಗೆ ಕ್ಯಾಂಟೀನ್ನಲ್ಲಿ ಕುತ್ಕೊಂಡು ಮಾತಾಡುವಾಗ ಪಾರಿ ಅದ್ವೈತ್ ಮನೇಲಿ ಕೂಡ ಇರೋದಾಗಿ, ಹಣಕ್ಕಾಗಿ ಆಕೆ ಅವನೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿರೋದಾಗಿ ಅಸಹ್ಯವಾಗಿ ಮಾತಾಡಿರುತ್ತಾರೆ. ಇದನ್ನು ಕೇಳಿದ ಪಾರಿಗೆ ಸಿಡಿಲು ಬಡಿದ ಅನುಭವ. ಹಣಕ್ಕಾಗಿ ಅವನ ಜೊತೆಗೆ ಕೆಲಸ ಮಾಡೋಕೆ ಒಪ್ಪಿಕೊಂಡಿದ್ದು ನಿಜ. ಆದರೆ ಅದಕ್ಕೂ ಮುಂದೆ ಅವರು ಹೇಳಿದ್ದು ಕೇಳಲೇ ಹಿಂಸೆ. ವಾಶ್ರೂಮ್ ಹೊಕ್ಕು ಎಷ್ಟೋ ಹೊತ್ತಿನವರೆಗೆ ಹತ್ತು ತನ್ನ ನೋವು ಹೊರ ಹಾಕಿದ್ಲು. ಆ ಕಾರಣವೇ ಪಾರಿ ಅದ್ವೈತ್ ಮನೆಗೆ ಹೋಗೋದು ತಡೆದಿತ್ತು. ಇತ್ತ ಪಾರಿಯ ಬರುವಿಕೆಯ ಎದುರು ನೋಡುತ್ತಿದ್ದ ಅದ್ವೈತ್ಗೆ ಆಕೆ ಬರದೇ ಇದ್ದಿದ್ದು ನಿರಾಸೆ ತರುತ್ತೆ. ನಿರಾಸೆ ಹೆಚ್ಚಾಗಿ ಕೋಪ ಬರುತ್ತೆ. ಬಾಯಿ ಬಿಟ್ಟು ಪ್ರೀತಿ ಹೇಳಿದ್ರೂ ಅರ್ಥ ಮಾಡ್ಕೊಂಡಿಲ್ಲ ಅವಳು ಅನ್ನೋದೇ ಅದ್ವೈತ್ಗೆ ಬೇಸರ ತರಿಸುತ್ತೆ. ದಿನಗಳು ಕಳೆಯಿತು. ಅದ್ವೈತ್ ಕೂಡ ಹುಷಾರಾಗಿ ಆಫೀಸ್ಗೆ ಬರೋಕ್ಕೆ ಶುರು ಮಾಡಿದ್ದ. ಆದರೆ ಕೋಪದಲ್ಲಿ ಪಾರಿಯ ಕಡೆ ಗಮನವೇ ಕೊಡಲಿಲ್ಲ. ಮೊದಲೇ ಬೇಸರದಲ್ಲಿ ಇದ್ದವಳಿಗೆ ಅವನ ನಿರ್ಲಕ್ಷ್ಯ ಮತ್ತಷ್ಟು ನೋವು ಕೊಡುತ್ತೆ. ಹಾಗೆ ಅಲ್ವಾ ನಾವು ಕೇರ್ ಮಾಡ್ತೀವೋ ಬಿಡ್ತೀವೋ, ಆದರೆ ನಮ್ಮನ್ನ ಇಷ್ಟಪಡೋರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ಜೀವ ಹೋದಾಗೆ ಅನಿಸುತ್ತೆ. ಅವಳಾಗಿಯೇ ಬಂದು ಮಾತನಾಡಲಿ ಅಂತ ಅದ್ವೈತ್ ಯೋಚಿಸಿದರೆ, ಅದ್ವೈತ್ ಮಾತಾಡ್ತೀನಿ ಅಂತ ಪಾರಿ ಕಾಯ್ತಿರ್ತಾಳೆ. ಇಬ್ಬರ ಮನದಲ್ಲಿ ಮೂಡಿರೋ ಒಲವನ್ನು ಸರಿಯಾಗಿ ಹೇಳಿಕೊಳ್ಳದೆ ಸುಮ್ಮನೆ ನೋವು ಅನುಭವಿಸಿರ್ತಾ ಇರ್ತಾರೆ. ದಿನಗಳು ಕಳೆಯುತ್ತವೆ. ಆದರೆ ಅವರ ನಡುವಿನ ಅಂತರ ಹೆಚ್ಚುತ್ತಾ ಹೋಗುತ್ತೆ. ಇದರ ಅರಿವು ಮೂಡೋ ಮೊದಲೇ ಅನಾಹುತ ಆಗಿ ಹೋಗುತ್ತೆ. ಆ ದಿನ ರಾತ್ರಿ ಆಶ್ರಮದಲ್ಲಿ ಊಟ ಆದಮೇಲೆ ಅಂಗಳದಲ್ಲಿ ನಿಂತು ಆಕಾಶ ನೋಡ್ತಿದ್ಲು ಪಾರಿ. ಪಾರಿ, ಏನು ಮಾಡ್ತಿದ್ಯಾ ಅಂದು ಕೇಳುತ್ತಾ ಬಂದರು ರಾಮರಾಯರು. ಏನಿಲ್ಲ ಅಪ್ಪಾಜಿ, ಸುಮ್ಮನೆ ನಿಂತಿದ್ದೆ ಅಷ್ಟೇ. ಏನಾದರೂ ಹೇಳೋದಿತ್ತಾ ಅಂದು ಕೇಳಿದ್ಲು. ವಿಷಯ ಇರದೆ ತನ್ನರಿಸಿ ಬರುವರಲ್ಲ ಎಂದು ತಿಳಿದಿದ್ದಳು. ಮುಖ್ಯವಾದ ವಿಷಯವೇ. ನನಗೂ ಆರೋಗ್ಯ ಸರಿಯಿಲ್ಲ. ಇನ್ನೂ ಎಷ್ಟು ದಿನ ಇರ್ತೀನಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಆದಷ್ಟು ಬೇಗ ಈ ಆಶ್ರಮದ ಜವಾಬ್ದಾರಿ ಯಾರಿಗಾದರೂ ವಹಿಸಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಹೀಗೆಲ್ಲ ಹೇಳ್ತೀರಾ ಅಪ್ಪಾಜಿ? ನಿಮಗೆ ಏನೂ ಆಗಲ್ಲ, ನೀವು ಚೆನ್ನಾಗಿ ಇರ್ತೀರಾ ಅಂದು ಕಣ್ತುಂಬಿಕೊಂಡು ಹೇಳಿದ್ಲು ಪಾರಿ. ಅಯ್ಯೋ ಹುಚ್ಚಿ, ಇದಕ್ಕೆಲ್ಲ ಅಳ್ತಾರಾ? ನನಗೂ ಮೊದಲಿನ ಹುಮ್ಮಸ್ಸು ಮನದಲ್ಲಿ ಇದ್ದರೂ ದೇಹ ಅದಕ್ಕೆ ಸಹಕರಿಸಲ್ಲ. ಇನ್ನು ಇಲ್ಲಿಂದ ಹೊರಗಡೆ ಹೋದವರು ಇತ್ತ ತಿರುಗಿ ನೋಡಲ್ಲ. ಇದನ್ನ ನಡೆಸೋಕೆ ಹಣ ಬೇಕು. ಅದಕ್ಕೆ ಯಾವ ಮೂಲ ಕೂಡ ಇಲ್ಲ. ಈಗಾಗಲೇ ಇಲ್ಲಿ 25 ಮಕ್ಕಳು ಇದ್ದಾರೆ. ಅವರ ಓದು, ಊಟ, ಬಟ್ಟೆ ಅಂತ ತುಂಬ ಹಣ ಬೇಕು. ನಿಜ ಅಪ್ಪಾಜಿ, ನಾನು ದುಡಿತಾ ಇದ್ದೀನಿ. ಸ್ವಲ್ಪ ಸಹಾಯ ಆಗುತ್ತೆ ನಿಮಗೆ ಅಂದ್ಲು ಪಾರಿ. ನೀನು ಮನಸ್ಸು ಮಾಡಿದರೆ ಸಂಪೂರ್ಣ ಸಹಾಯ ಸಿಗುತ್ತೆ ಕಣಮ್ಮ ಅಂದರು ರಾಮರಾಯರು. ಏನು ಹೇಳ್ತಿದ್ದೀರಾ ಅಪ್ಪಾಜಿ?
ನನಗೆ ಅರ್ಥ ಆಗ್ತಿಲ್ಲ. ಒಬ್ಬರು ದಾನಿಗಳು ಈ ಆಶ್ರಮನ ದತ್ತು ತಗೊಳ್ಳೋಕ್ಕೆ ಮುಂದೆ ಬಂದಿದ್ದಾರೆ. ಹೌದಾ? ಹಾಗಾದರೆ ಒಳ್ಳೆಯದು ಅಲ್ವಾ? ಇದರಲ್ಲಿ ನಾನೇನು ಮನಸ್ಸು ಮಾಡೋದು ಅಂದ್ಲು ಗೊಂದಲದಲ್ಲಿ ಕೇಳಿದ್ಲು ಪಾರಿ. ಆ ದಾನಿಗಳಿಗೆ ನೀನು ಇಷ್ಟ ಆಗಿದ್ಯಾ? ನೀನು ಅವರ ಮನೆ ಸೊಸೆ ಮಾಡ್ಕೋಬೇಕು ಅಂತ ಇದ್ದಾರೆ ಅಂತೆ ಅಂದರು ರಾಮರಾಯರು. ಅಪ್ಪಾಜಿ ಏನು ಹೇಳ್ತಿದ್ದೀರಾ? ಗಾಬರಿಯಲ್ಲಿ ಕೇಳಿದ್ಲು. ಇರೋ ವಿಷಯ ಕಂದ, ನೋಡು, ನೀನು ಈ ಮದುವೆಗೆ ಒಪ್ಪಿದರೆ ಇಲ್ಲಿರೋ ಮಕ್ಕಳಿಗೆ ಒಂದು ದಾರಿ ಆಗುತ್ತೆ. ಜೊತೆಗೆ ನಿನಗೂ ಕೂಡ ಒಂದು ಒಳ್ಳೆಯ ಭವಿಷ್ಯ ಸಿಗುತ್ತೆ. ಯೋಚನೆ ಮಾಡು. ನಿನ್ನ ನಿರ್ಧಾರದ ಮೇಲೆ 25 ಮಕ್ಕಳ ಭವಿಷ್ಯ ಇದೆ. ಒತ್ತಾಯ ಇಲ್ಲ. ನಿಧಾನವಾಗಿ ಯೋಚನೆ ಮಾಡಿ ಹೇಳಮ್ಮ ಅಂದು ಅಲ್ಲಿಂದ ಸರಿದು ಹೋದರು. ರಾಮರಾಯರು ಹೇಳಿದ ವಿಷಯ ಕೇಳಿ ಆಘಾತ ಆಗಿತ್ತು ಪಾರಿಗೆ. 25 ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡಿದರೆ ತಾನು ಮದುವೆಗೆ ಒಪ್ಪಿಕೋಬೇಕು. ಆದರೆ ನನ್ನ ಪ್ರೀತಿ ಅನ್ನೋ ಯೋಚನೆ ಬಂದಿದ್ದೆ ಕುಸಿದು ಕೂತ್ಕೊಂಡ್ಳು. ಅದ್ವೈತ್ ಅವರು ನಿಜವಾಗ್ಲೂ ನನ್ನ ಪ್ರೀತಿ ಮಾಡಿದರೆ ಇಷ್ಟು ದಿನ ಆದರೂ ಯಾಕೆ ಸುಮ್ಮನೆ ಇದ್ದಾರೆ? ಬಹುಶಃ ಅವರನ್ನು ನೋಡಿಕೊಂಡ ರೀತಿಗೆ ಎಲ್ಲೋ ಆಕರ್ಷಣೆ ಆಗಿರಬೇಕು ಅಷ್ಟೇ. ಅದನ್ನೇ ನಾನು ಪ್ರೀತಿ ಅಂದ್ಕೊಂಡೆ ಅನಿಸುತ್ತೆ. ಹೌದು, ಇದೇ ಸತ್ಯ. ಮನಸ್ಸಿಗೆ ನೋವಾದರೂ ಸತ್ಯ ಒಪ್ಪಿಕೊಳ್ಳಲೇಬೇಕು ಅಲ್ವಾ? ಅವರೆಲ್ಲಿ, ನಾನೆಲ್ಲಿ? ಆಕಾಶದಲ್ಲಿ ಮಿನುಗುತ್ತಾರೆ ಅವರು. ಅವರನ್ನು ನೋಡಿ ಖುಷಿ ಪಡಬೇಕು ಅಷ್ಟೇ. ಅದು ಬಿಟ್ಟು ಜೊತೆಗೆ ಇರೋ ಆಸೆ ಪಟ್ಟರೆ ಅದು ಮೂರ್ಖತನ ಆಗುತ್ತೆ. ಅಷ್ಟು ದಿನದ ಅವರ ಜೊತೆಗಿನ ಒಡನಾಟ ಒಂದು ಭಾಗ್ಯ ನನಗೆ. ಜಾಸ್ತಿ ಯೋಚನೆ ಮಾಡಿ ನೋವು ತಿನ್ನೋಕ್ಕಿಂತ ಅಪ್ಪಾಜಿ ಹೇಳಿದ್ದಕ್ಕೆ ಹ್ಞೂ ಅನ್ನೋದೇ ಸರಿ ಅಂತ ಮನದಲ್ಲಿ ಯೋಚಿಸಿ ನಿರ್ಧಾರಕ್ಕೆ ಬಂದಳು. ಮರುದಿನ ಬೆಳಿಗ್ಗೆ ತನ್ನ ಒಪ್ಪಿಗೆ ತಿಳಿಸಿ ಅದ್ವೈತ್ ಕಂಪನಿಗೆ ಕೊಡಬೇಕು ಅಂತಿರೋ ಹಣದ ಬಗ್ಗೆ ಹೇಳಿದ್ಲು. ಏನಾದರೂ ಒಂದು ಪರಿಹಾರ ಹೇಳ್ತೀನಿ, ನೀನು ಹೋಗಿ ಬಾ ಅಂತ ಕಳಿಸಿದ್ರು ರಾಮರಾಯರು. ಸಂಜೆಯ ಹೊತ್ತಿಗೆ ಪಾರಿಯ ಸಮಸ್ಯೆಗೆ ಪರಿಹಾರ ಸಿಕ್ಕಿತ್ತು. ಅದ್ವೈತ್ ಕಂಪನಿಗೆ ಕೊಡಬೇಕಾಗಿರೋ ಹಣವನ್ನು ಪಾರಿಯ ಮದುವೆ ಮಾಡ್ಕೋಬೇಕು ಅಂತಿರೋ ಮನೆಯವರು ಕೊಟ್ಟಿದ್ರು. ನೀನು ಒಂದ್ಸಲ ಹುಡುಗನ ನೋಡಮ್ಮ ಅಂದ ರಾಮರಾಯರ ಮಾತಿಗೆ, ನನ್ನ ಕೇಳಿ ನೀವು ನನ್ನ ಸಾಕಿಲ್ಲ, ಬೆಳೆಸಿಲ್ಲ. ಈ ಆಶ್ರಮದ ಋಣ, ನಿಮ್ಮ ಋಣ ನನ್ನ ಮೇಲೆ ಇದೆ. ಅದನ್ನು ತೀರಿಸೋ ಸಮಯ ಬಂದಾಗ ನಾನು ಯಾಕೆ ಬೇಡ ಅನ್ನಲಿ? ಅಷ್ಟಕ್ಕೂ ನಾನು ಇಷ್ಟಪಟ್ಟು ಮದುವೆ ಆಗ್ತಿರೋರು ಹೇಗಿದ್ರು ನನಗೂ ಇಷ್ಟನೇ ಅಂದಿದ್ಲು ಪಾರಿ. ಮರುದಿತ ಅದ್ವೈತ್ ಮುಂದೆ ಹಣ ಇಟ್ಟವಳೆ. ಸರ್, ಕಷ್ಟ ಕಾಲದಲ್ಲಿ ನನಗೆ ಹಣ ಕೊಟ್ಟು ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂದ್ಲು. ಇಷ್ಟೊಂದು ಹಣ ಎಲ್ಲಿಂದ ಬಂತು? ಈಗ ಯಾಕೆ ಕೊಡ್ತಿದ್ದೀಯಾ ಅಂದ ಅದ್ವೈತ್ ಕಣ್ಣು ಕೆಂಪಾಗಿಸಿ. ಸರ್, ನಾನು ಕೆಲಸ ಬಿಡ್ತಿದ್ದೀನಿ, ಅದಕ್ಕೆ ಅಂದ್ಲು ಭಾವರಹಿತವಾಗಿ. ಕೆಲಸ ಬಿಟ್ಟು ಮುಂದೆ ಏನು ಮಾಡ್ತೀಯಾ? ನನಗೆ ಮದುವೆ ಫಿಕ್ಸ್ ಆಗಿದೆ. ಇನ್ನು 10 ದಿನಕ್ಕೆ ನನ್ನ ಮದುವೆ ಅಂದ್ಲು ಅವನತ್ತ ನೋಡದೆ. ಅವಳ ಮಾತು ಕೇಳಿದವಳಿಗೆ ಎಲ್ಲಿತ್ತೋ ಕೋಪ ಚೇರ್ ದೂಡಿ ಎದ್ದವ ಅವಳ ಕತ್ತಿಗೆ ಕೈ ಹಾಕಿದ್ದ. ಏನೇ ಆಟ ಆಡ್ತಿದ್ಯಾ? ನಾನು ಪ್ರೀತಿ ಮಾಡ್ತಿದ್ದೀನಿ ಅಂದೆ ತಾನೆ, ಅದೇಗೆ ಬೇರೆಯವರನ್ನು ಮದುವೆ ಆಗೋಕ್ಕೆ ಒಪ್ಪಿದ್ಯಾ ಅಂದು ಗದರಿದ. ಅವನ ಹಿಡಿತಕ್ಕೆ ಸಿಕ್ಕಿ ಉಸಿರಾಡೋಕೆ ಸಹ ಒದ್ದಾಡ್ತಾ ಕಣ್ಣೀರು ಹಾಕಿದವಳ ಕಣ್ಣೀರು ಅವನ ಕೈ ಮೇಲೆ ಬಿದ್ದಾಗ ಹಿಡಿತ ಸಡಿಲಿಸಿದ. ಸರ್, ಪ್ರೀತಿನಾ? ಏನು ಹೇಳ್ತಿದ್ದೀರಾ? ನೀವು ನನಗೆ ಕಷ್ಟ ಅಂದಾಗ ಸಹಾಯ ಮಾಡಿದ್ದೀರಾ, ಅದರಲ್ಲಿ ಋಣ ತೀರಿಸೋಕೆ ನೀವು ಹೇಳಿದಾಗ ಕೇಳಿದೆ ಅಷ್ಟೇ. ಇನ್ನು ಪ್ರೀತಿ ಗೀತಿಯೆಲ್ಲ ಇಲ್ಲ ಸರ್. ಆದರೆ ನನಗಿದೆ ಕಣೆ. ಏನು ಮಾಡ್ತೀಯಾ ಗೊತ್ತಿಲ್ಲ. ಮದುವೆ ಕ್ಯಾನ್ಸಲ್ ಮಾಡಿಸು. ಇಲ್ಲ, ಎತ್ತಾಕೊಂಡು ಹೋಗಿ ಮದುವೆ ಆಗೋ ತಾಕತ್ತು ನನಗಿದೆ, ಗೊತ್ತಾಯ್ತಾ? ಆದರೆ ನಿಮ್ಮನ್ನ ಮದುವೆ ಆಗೋ ಆಸೆ ನನಗಿಲ್ಲ. ನೋಡಿ ಸರ್, ಸುಮ್ಮನೆ ಬಿಟ್ಬಿಡಿ ನನ್ನ ಪಾಡಿಗೆ. ನನ್ನ ಜೀವನ ನನ್ನ ಇಷ್ಟ. ನಿಮಗೆ ನಾನು ಇಷ್ಟ ಆದಾಗೆ ನನಗೆ ಅವರು ಇಷ್ಟ ಆಗಿದ್ದಾರೆ. ನಿಮಗೆ ಹೇಗೆ ನಿಮ್ಮ ಇಷ್ಟ ಮುಖ್ಯನೋ ನನಗೂ ನನ್ನ ಇಷ್ಟನೇ ಮುಖ್ಯ ಅಂದವಳ ಮನದಲ್ಲಿ ಈ ಮದುವೆ ನಿಂತರೆ ಕತ್ತಲಾಗೋ ಆಶ್ರಮದ ಮಕ್ಕಳ ಭವಿಷ್ಯ ಇತ್ತೇ ವಿನಃ ಅವಳ ಭವಿಷ್ಯ ಅಲ್ಲ. ಇದೇ ನಿನ್ನ ಕೊನೆ ನಿರ್ಧಾರನಾ ಅಂದು ಕೇಳಿದ ತುಸುಗಡಸಾಗಿ. ಹಾಂ ಸರ್ ಅಂದವಳೆ ಅಲ್ಲಿ ನಿಲ್ಲದೆ ಹೊರಟರೆ ಅವಳ ಕಣ್ಣು ತುಂಬಿತ್ತು. ಹೋದವಳತ್ತ ನೋಡುತ್ತಿದ್ದವನ ಮನಸ್ಸು ಮುರಿದಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ಇಷ್ಟಪಟ್ಟಿದ್ದನ್ನು ಕಳೆದುಕೊಳ್ಳೋ ನೋವು ಅನುಭವಿಸ್ತಾ ಇದ್ದ. ಎಷ್ಟೋ ಹೊತ್ತಿನವರೆಗೆ ನೆಲದಲ್ಲಿ ಕುಸಿದು ಕುಳಿತು ಅಳುತ್ತಿದ್ದವ ಸೀದಾ ಎದ್ದು ಹೊರಗಡೆ ಹೋಗಿದ್ದ. ಗಟ್ಟಿಮೇಳ ಗಟ್ಟಿಮೇಳ ಅಂತ ಹೇಳಿ ಮಾಂಗಲ್ಯ ಧಾರಣೆ ಮಾಡಿಸಿದ್ರು ಪುರೋಹಿತರು. ಅನಾಥೆಯಾಗಿದ್ದವಳ ಬಾಳಲ್ಲಿ ಹೊಸ ಸಂಬಂಧ ಇವತ್ತಿನಿಂದ ಹುಟ್ಟಿಕೊಂಡಿತ್ತು. ಮೂಡಿದ ಒಲವಿಗೆ ಸಮಾಧಿ ಕಟ್ಟಿ ಹೊಸ ಬದುಕನ್ನು ಆಯ್ದುಕೊಂಡವಳ ಕಣ್ಣಿಂದ ಬಿಂದು ಒಂದು ಉದುರಿತ್ತು. ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಬರುತ್ತೆ.